ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಬೇಕಾರೆ ಯೂಟ್ಯೂಬ್ನಿಂದ 3 ಹೊಸ ನ್ಯೂ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ನಿಂದ. ಈ 3 ಅಪ್ಡೇಟಲ್ಲಿ ಅದರಲ್ಲಿ ಮೊದಲನೇ ಅಪ್ಡೇಟ್ ಏನಿದೆಯಲ್ಲ, ಈ ಒಂದು ಅಪ್ಡೇಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಅದರಲ್ಲಿ ಆಲ್ಮೋಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ದಾರೆ, ಗೇಮಿಂಗ್ ಆಗಿರ್ಬೋದು, ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದಾರಲ್ಲ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇನ್ನು ಮುಂದೆ ನಿಮಗೆ ₹10 ಬರೋ ಜಾಗದಲ್ಲಿ ₹100 ಅಮೌಂಟ್ ಬರುತ್ತೆ. ಅಂದರೆ $1 ಬರೋ ಜಾಗದಲ್ಲಿ $10 ಕೂಡ ಬರುತ್ತೆ ಆ ಆ ಒಂದು ಅಪ್ಡೇಟ್ ಮೂಲಕ. ಅದು ಏನು ಅಪ್ಡೇಟ್ ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. 3 ಹೊಸ ನ್ಯೂ ಅಪ್ಡೇಟು. ಈ ಪ್ರತಿಯೊಂದು ಅಪ್ಡೇಟ್ ಕೂಡ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಅಪ್ಡೇಟ್. ಅದು ಯಾವ ಒಂದು ಅಪ್ಡೇಟ್ ಏನು ಎಲ್ಲ ನೋಡುವಂಥದ್ದು ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಎಡರ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಸನ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ತುಂಬ ಸಿಂಪಲ್ ಕ್ಲಿಯರಾಗಿ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಮೊದಲನೇ ಅಪ್ಡೇಟು ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಪ್ಡೇಟ್ ಅಂದರೆ, ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ನಮ್ಮೊಂದು ವಿಡಿಯೋ ಅನಾಲಿಟಿಕ್ಸ್ ನೋಡ್ಬೇಕಾದ್ರೆ ಯಾವ ರೀತಿ ನೋಡ್ತೀವಿ, ನಾವು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತೀವಿ. ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಾವು ನಮ್ಮೊಂದು ವಿಡಿಯೋ ಅನಾಲಿಟಿಕ್ಸ್ ನೋಡ್ತೀವಿ. ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದೆ, ಎಷ್ಟು ವಾಚ್ ಟೈಮ್ ಬಂದಿದೆ, ಎಷ್ಟು ಅರ್ನಿಂಗ್ ಬಂದಿದೆ ಅಂತ ನಾವೆಲ್ಲ ನೋಡ್ತೀವಿ. ಆದರೆ ಅಲ್ಲಿ ಸಡನ್ನಾಗಿ ಮೇನ್ ಇಂಪಾರ್ಟೆಂಟ್ ಇನ್ನು ಮುಂದೆ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಒಂದು ಹೊಸ ನ್ಯೂ ಅಪ್ಡೇಟ್ ಆಗ್ತಾ ಇದೆ. ಏನಪ್ಪ ಅಪ್ಡೇಟ್ ಅಂದರೆ, ನೀವು ಏನಾದರೂ ಈಗ ನಾವು ಯಾವುದೋ ಒಂದು ವಿಡಿಯೋ ಅನಾಲಿಟಿಕ್ಸ್ ನೋಡ್ತಾ ಇರ್ತೀವಿ, ಆ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ, ಸಬ್ಸ್ಕ್ರೈಬರ್ಸ್ ಬಂದಿದೆ ಅಂತ ನೋಡ್ತಾ ಇರ್ತೀವಿ. ಅದ್ರ ಬಟ್ ಆ ಒಂದು ವಿಡಿಯೋದು ಮೇನ್ ಇಂಪಾರ್ಟೆಂಟ್ ಮೇಲ್ಗಡೆ ಟೈಟಲ್ ಮಾತ್ರ ತೋರಿಸ್ತಾ ಇರ್ತೀವಿ. ಅದ್ರ ಬಟ್ ಅದೇ ಒಂದು ವಿಡಿಯೋದಂತ ನಮ್ಗೆ ಕನ್ಫರ್ಮ್ ಆಗಿರಲ್ಲ. ಅದ್ರ ಬಟ್ ಇನ್ನು ಮುಂದೆ ಒಂದು ಹೊಸ ನ್ಯೂ ಅಪ್ಡೇಟ್ ಏನಪ್ಪ, ಆ ಒಂದು ಟೈಟಲ್ ಜಾಗದಲ್ಲಿ ಆ ಒಂದು ವಿಡಿಯೋ ಕೂಡ ತೋರಿಸುತ್ತೆ. ಇದೇ ಒಂದು ವಿಡಿಯೋ ನೀವು ಅನಾಲಿಟಿಕ್ಸ್ ನೋಡ್ತಾ ಇದ್ದಾರೆ, ಡೇಟಾ ನೋಡ್ತಾ ಇದ್ದಾರೆ ಅಂತ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಇದು ಒಂದು ಬೆಂಕಿ ಅಪ್ಡೇಟ್. ಅಂದರೆ ನೀವು ಯಾವ ಒಂದು ವಿಡಿಯೋ ನೋಡ್ತಾರೆ ಆ ಒಂದು ವಿಡಿಯೋ ಅದು ಎಲ್ಲ ತೋರಿಸುತ್ತೆ. ಇದೇ ಒಂದು ವಿಡಿಯೋ ಇಷ್ಟು ಸಬ್ಸ್ಕ್ರೈಬರ್ಸ್ ಇಷ್ಟು ಅಂತ ತೋರಿಸುತ್ತೆ. ಇದೆಲ್ಲ ನೀವು ನೋಡ್ಕೊಳ್ಳಿ. ಮೇಲ್ಗಡೆ ನಾನು ನಿಮಗೆ ಮೇಲ್ಗಡೆ ಅದರದ್ದೊಂದು ಫೋಟೋ ಕೂಡ ಹಾಕ್ತಾ ಇರ್ತೀನಿ, ನೀವು ನೋಡ್ಕೊಳ್ಳಿ. ಈ ಒಂದು ಅಪ್ಡೇಟ್ ಅಪ್ಕಮಿಂಗ್ ಅಪ್ಡೇಟ್ ಸದ್ಯದಲ್ಲಿ ಕೂಡ ಬರುತ್ತೆ. ಇದು ಹೊಸ ನ್ಯೂ ಅಪ್ಡೇಟ್, ಬೆಂಕಿ ಅಪ್ಡೇಟ್. ಇದು ಬಂದ್ಬಿಟ್ಟು ಮೊದಲನೇ ಅಪ್ಡೇಟು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಇದು ಅರ್ನಿಂಗ್ ರಿಲೇಟೆಡ್ ಬಂದಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಏನಪ್ಪ ಅರ್ನಿಂಗ್ ರಿಲೇಟೆಡ್. ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅರ್ನಿಂಗ್ ಜಾಸ್ತಿ ಆಗುತ್ತೆ, ಲೆವೆಲ್ ಆಗುತ್ತೆ. ಇಲ್ಲಿ ಇದ್ದಂಥ ಅರ್ನಿಂಗು ಇಲ್ಲಿವರೆಗೆ ಬರುತ್ತೆ. ಏನಪ್ಪ ಅಂದರೆ, ಯಾರೆಲ್ಲ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರೆ ಲೈವ್ ಸ್ಟ್ರೀಮ್ ಮಾಡೋರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ಕೂಡ ಯಾವಾಗಾರ ಸಂಡೇ ಅದು ಲೈವ್ ಬಂದಿರ್ತೀನಿ, ನೀವು ಎಲ್ಲರೂ ಕೂಡ ಲೈವ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡಲಿ ಅಂತ. ಆದರೆ ಅದು ಏನಾಗಿದೆ, ಇನ್ನೂ ಸಡನ್ನಾಗಿ ಒಂದು ಹೊಸ ನ್ಯೂ ಅಪ್ಡೇಟ್ ಆಗಿದೆ. ಏನಪ್ಪ, ಲೈವ್ ಸ್ಟ್ರೀಮ್ನಲ್ಲಿ ಒಂದು ಹೊಸ ನ್ಯೂ ಆಪ್ಷನ್ ತರ್ತಾ ಇದೆ. ಏನಪ್ಪ ಅಂದರೆ, ಬ್ರೇಕಿಂಗ್ ಅಂತ ಒಂದು ಹೊಸ ನ್ಯೂ ಆಪ್ಷನ್ ತರ್ತಾರೆ. ಅಂದರೆ ಬ್ರೇಕ್ ಅಂತ ಬಂದ್ಬಿಟ್ಟು, ಬ್ರೇಕ್ ಅಂದರೆ ಯಾವ ರೀತಿ ಅಂದರೆ ಹೇಳ್ಬೇಕ್ರೆ ಆ್ಯಕ್ಚುಲಿ ಮುಟ್ಟು ಈಗ ಎಕ್ಸಾಂಪಲ್ಗೆ ನಾನು ನಿಮಗೆ ಕ್ಲಿಯರ್ಗೆ ಹೇಳ್ಬೇಕ್ರೆ, ನಾವು ಈಗ IPL ಸ್ಟಾರ್ಟ್ ಆಗಿದೆ. IPL ನೋಡೋ ಒಂದು ಓವರ್ ಕಂಪ್ಲೀಟ್ ಆದ ತಕ್ಷಣ, ಅಂದರೆ ಒಂದು ಓವರ್ ಮುಗಿದ ತಕ್ಷಣ ಅಲ್ಲಿ ನಮಗೆ ಒಂದು ಬ್ರೇಕ್ ಸಿಗುತ್ತೆ. ಅಂದರೆ ಅಡ್ವರ್ಟೈಸ್ ಪ್ಲೇ ಮಾಡ್ತಾರೆ, ಆ್ಯಡ್ಸ್ ಪ್ಲೇ ಮಾಡ್ತಾರೆ. ಬ್ರೇಕ್ ಅಂತ ಬಂದ್ಬಿಟ್ಟು ಪ್ರತಿಯೊಂದು ಓವರಿಗೆ ಓವರ್ ಕಂಪ್ಲೀಟ್ ಆದ ತಕ್ಷಣ ಆ್ಯಡ್ಸ್ ಅನ್ನೋದು ರನ್ ಆಗ್ತಾ ಹೋಗುತ್ತೆ. ಅಂದರೆ ಬ್ರೇಕ್ ಬರುತ್ತೆ, ಜಸ್ಟ್ ಒಂದು ಅಡ್ವರ್ಟೈಸ್ ಬರುತ್ತೆ. ಅದೇ ರೀತಿ ಕೂಡ ಈಗ ನೀವು ಕೂಡ ಲೈವ್ ಸ್ಟ್ರೀಮ್ ಮಾಡುವಾಗ ಬ್ರೇಕ್ ಅಂದರೆ ನೀವು ಕೂಡ ಬ್ರೇಕ್ ಮಾಡ್ಬೋದು. ಬ್ರೇಕ್ ಅಂದರೆ ಯಾವ ರೀತಿ ಅಂದರೆ, ನೀವು ಕೂಡ ಮಧ್ಯದಲ್ಲಿ ಅಡ್ವರ್ಟೈಸ್ ಸೆಟ್ ಮಾಡ್ಬೋದು. ನೀವು ಕೂಡ ಆ್ಯಡ್ಸ್ ಸೆಟ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಎಕ್ಸಾಂಪಲ್ ಅಂದ್ಬಿಟ್ಟು ಅಲ್ಲಿ ಟೈಮಿಂಗ್ ಕೂಡ ತೋರಿಸ್ತೆ, 1 ನಿಮಿಷ, 3 ನಿಮಿಷ, 5 ನಿಮಿಷ ಅಂತ ತೋರಿಸ್ತೆ. ಅಲ್ಲಿ ಅಷ್ಟು ನೀವು ಬ್ರೇಕ್ ಮಾಡ್ಬೋದು. ಎಕ್ಸಾಂಪಲ್ಗೆ IPL ದವ್ರು ಏನಾಗುತ್ತೆ, ಅವರು ಏನು ಆ್ಯಡ್ಸ್ ಬ್ರೇಕ್ ಮಾಡ್ತಾರಲ್ಲ, ಜಸ್ಟ್ ಹಾಫ್ ಆನ್ ಅವರ್ಸ್ ಮ್ಯಾಚ್ ಅಂದ್ರೆ ಒಂದು 10 ಓವರ್ ಆದ ತಕ್ಷಣ ಹಾಫ್ ಟೈಮ್ ಆಗುತ್ತೆ, ಆವಾಗ ಬ್ರೇಕ್ ಮಾಡ್ತಾರೆ. ಎಷ್ಟು 30 ನಿಮಿಷ ಒಳಗೆ. ಅದರೊಳಗಡೆ ಏನು ಮಾಡ್ತಾರೆ, ಆ್ಯಡ್ಸನ್ನು ಜಾಸ್ತಿ ರನ್ ಮಾಡ್ತಾರೆ. ಅದರಿಂದ ಅವ್ರಿಗೆ IPL ದವ್ರು ಅರ್ನಿಂಗ್ ಆಗುತ್ತೆ. ಅದೇ ರೀತಿ ಕೂಡ ನಾವು ಕೂಡ ಬ್ರೇಕ್ ಮಾಡ್ಬೋದು. ಬ್ರೇಕ್ ಅಂದರೆ ನಮಗೂ ಕೂಡ ರೆಸ್ಟ್ ಮಾಡ್ಕೊಳ್ಬೋದು. ರೆಸ್ಟ್ ಅಂದರೆ ಈಗ IPL ಕಂಟಿನ್ಯೂ ವಿಡಿಯೋ ನಾವು ಲೈವ್ ಮಾಡೋಕ್ಕಾಗಲ್ಲ, ನಾವು ಬ್ರೇಕ್ ಹಾಕ್ಬೋದು. ಬ್ರೇಕ್ ಹಾಕೋದ್ರಲ್ಲ ಅಲ್ಲಿ ನಾವು ಬೇಕಾದ ಆ್ಯಡ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಮತ್ತು ಅದ್ರ ಜೊತೆ ನಾವು ಬೇಕಾದ ವಿಡಿಯೋ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದರಿಂದ ಏನಾಗುತ್ತೆ, ನಾವು ಎಷ್ಟು ಆ್ಯಡ್ಸ್ಗಳು ಆ್ಯಡ್ ಮಾಡ್ತೀವಿ ಅದರಿಂದ ನಮಗೆ ಜಾಸ್ತಿ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟು. ಇದು ಕೂಡ ಸದ್ಯದಲ್ಲೇ ಬರುತ್ತೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟ್. ಇದು ಬೆಂಕಿ ಅಪ್ಡೇಟ್ ಅಂದರೆ ಹೇಳ್ಬೋದು. ಹೆಂಗಾರೆ $1 ಅಂದರೆ ₹10 ಬರೋ ಜಾಗದಲ್ಲಿ ₹100 ಕೂಡ ಬರುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟ್. ಇನ್ನು ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು ಕೊನೆಯ ಅಪ್ಡೇಟ್ ಯೂಟ್ಯೂಬ್ನಿಂದ ಬಂದ್ಬಿಟ್ಟು ಏನಪ್ಪ ಅಪ್ಡೇಟ್ ಅಂದರೆ, ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ನಾವು ಲಿಸ್ಟ್ ನೋಡಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ ಲಿಸ್ಟ್ ನೋಡ್ಬೇಕಾದ್ರೆ ನಾವು ಯಾವ ರೀತಿ ನೋಡಬೇಕು, ನಮ್ಮ ಹತ್ರ ಒಂದು PC ಇರಬೇಕು. ಅಂದರೆ ನಮ್ಮ ಹತ್ರ ಒಂದು ಕಂಪ್ಯೂಟರ್ ಇರಬೇಕು. ಅದರಲ್ಲಿ ನಾವು ನೋಡ್ಬೋದಾಗಿತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡ್ಬೋದಾಗಿತ್ತು. ನಾನು ಅದ್ರ ಬಗ್ಗೆ ಕೂಡ 1 ವರ್ಷ 2 ವರ್ಷ ಹಿಂದ್ಗಡೆ ಒಂದು ವೀಡಿಯೋ ಮಾಡಿದೆ ಆ್ಯಕ್ಚುಲಿ ಮುಟ್ಟು. ಆದರೆ ಈಗ ಸಡನ್ನಾಗಿ ಹೊಸ ನೀವು ಅಪ್ಡೇಟ್ ಮಾಡ್ತಾರೆ ವೈಟಿ ಸ್ಟುಡಿಯೋ ಅಪ್ಲಿಕೇಶನಲ್ಲಿ. ಏನಪ್ಪ, ನೀವು ಇನ್ನು ಮುಂದೆ ಮೊಬೈಲ್ ಮೂಲಕ ನೀವು ನಿಮ್ಮೊಂದು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಬೋದು. ಅದು ಯಾವ ರೀತಿ ಸ್ಕ್ರೀನ್ಶಾಟ್ ಕೂಡ ಆಗ್ತಾ ಇರ್ತೀನಿ ನಿಮ್ಮ ಮೇಲ್ಗಡೆ ನೋಡ್ಕೊಳ್ಳಿ. ಜಸ್ಟ್ ನೋಡಿ ನಿಮ್ಮ ಚಾನಲ್ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೋರಿಸುತ್ತಾರೆ. ಅಂದರೆ ತೋರಿಸ್ತೆ ಎಷ್ಟು ಜನ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಎಲ್ಲ ತೋರಿಸುತ್ತೆ. ಅದ್ರ ಬಟ್ ಎಲ್ಲ ತೋರಿಸಲ್ಲ. ಅಲ್ಲಿ ಏನಪ್ಪ ಅಂದ್ರೆ ಕಂಡೀಷನ್ ಇದೆ. ಏನು ಕಂಡೀಷನ್, ಅವರು ನಿಮ್ಮ ಸಬ್ಸ್ಕ್ರೈಬ್ ಮಾಡಿದಂಥ ಏನು ಚಾನಲ್ ಇದೆ ಅವರು ಪಬ್ಲಿಕ್ ಆಗಿರಬೇಕು. ಯಾರೆಲ್ಲ
ಯಾರೆಲ್ಲ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಅಕೌಂಟು ಪಬ್ಲಿಕ್ ಆಗಿರ್ಬೇಕು, ಅಂದರೆ ಪಬ್ಲಿಕ್ಸ್ ಆಗಿರಬೇಕು, ಪ್ರೈವೇಟ್ ಇರಬಾರ್ದು. ಪ್ರೈವೇಟ್ ಇದ್ದರೆ ನಿಮಗೆ ತೋರಿಸಲ್ಲ, ಶೋ ಆಗಲ್ಲ. ಅದೇ ಒಂದು ಪಬ್ಲಿಕ್ ಇದ್ದರೆ ಯಾರೆಲ್ಲ ಚಾನಲ್ ಅಂದರೆ ಎಷ್ಟು ಅಕೌಂಟ್ಗಳು ಎಷ್ಟು ಜನ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ಪಬ್ಲಿಕ್ ಇದೆ ಅವ್ರದ್ದೆಲ್ಲ ನಿಮ್ಮೊಂದು ID ಶೋ ಆಗುತ್ತೆ. ಅಂದರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ನೋಡ್ಕೊಳ್ಬೋದು. ಅವ್ರು ಏನಾದರೂ ಪ್ರೈವೇಟ್ ಹಾಕಿದರೆ ಯಾವುದೇ ರೀತಿ ನಿಮಗೆ ತೋರಿಸಲ್ಲ. ಇದು ಬಂದ್ಬಿಟ್ಟು ಥರ್ಡ್ ಅಪ್ಡೇಟ್, ಕೊನೆಯ ಅಪ್ಡೇಟ್. ಈ 3 ಅಪ್ಡೇಟ್ ಅದೆಲ್ಲ ಅಪ್ಕಮಿಂಗ್ ಸದ್ಯದಲ್ಲಿ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಬರುತ್ತೆ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಈ 3 ಅಪ್ಡೇಟಲ್ಲಿ ನಿಮಗೆ ಯಾವ ಒಂದು ಅಪ್ಡೇಟ್ ತುಂಬ ಇಷ್ಟವಾಗಿದೆ ಚಿಕ್ಕದೇ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಅಂತ ಇವತ್ತನ್ನು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಇನ್ನು ಮುಂದೆ ಯೂಟ್ಯೂಬ್ ಗ್ರೋ ಆಗ್ತಾ ಇದೆ, ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಜಾಸ್ತಿ ದುಡ್ಡು ಮಾಡ್ಬೋದು ಅಂತ ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರೂ ಬಾಯ್ ಬಾಯ್.